ಸರ್, ಈಗ ಕಾಂಗ್ರೆಸ್ ಪತನ ಆಗುತ್ತೆ ಸರ್ಕಾರ ಈ ಒಳಜಗಳದಿಂದ ಅಂತ ತಾವು ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಸೊ ತಾವು ನಿರೀಕ್ಷಿಸ್ತಾ ಇದ್ದೀರಾ ಇದು ಬಿದ್ದೋಗುತ್ತೆ ಸರ್ಕಾರ ಅಂತ? ಮೇಡಮ್, ನಾನು ಒಂದು ಮಾತು ಹೇಳ್ತೀನಿ. ಸರ್ಕಾರ ಕೊನೆಯ ದಿನದವರೆಗೂ, ಕೊನೆಯ ಸೆಕೆಂಡ್ವರೆಗೂ ಫೈಲಿಗೆ ಸೈನ್ ಹಾಕಿ ಅಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ, ಭ್ರಷ್ಟಾಚಾರದ ಹಣ ಏನಿದೆ, ಅದನ್ನು ತಗೊಂಡು ಜೇಬ್ಗೆ ಹಾಕೊಂಡು ಹೋಗ್ತಕ್ಕಂಥದ್ದು ಈ ಸರ್ಕಾರ ಮಾಡುತ್ತೆ ಹೊರತುಪಡಿಸಿ ಬಹುಶಃ ಕುರ್ಚಿ ಗದ್ದಲ ಅಂತಕ್ಕಂಥದ್ದು ಇದೇನು ಹೊಸದೇನಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಕಳೆದ 3 ವರ್ಷದಿಂದನೂ, ಅದರಲ್ಲೂ 1 ವರ್ಷದಿಂದ ಭಾಳ ತಾರಕಕ್ಕೆ ಏರ್ಬಿಟ್ಟಿದೆ. ಇದು ಎಲ್ಲೋ ಒಂದು ಕಡೆ ನನಗೆ ಒಂದು ರೀತಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿದಾಗ, ಅವ್ರ ಕಡೆ ಅವ್ರ ಅಂಗಳಕ್ಕೆ ಬಾಲ್ ತಿರುಗಿದಾಗ ಎಲ್ಲೋ ಒಂದು ಕಡೆ ಅವರು ಹೈಕಮಾಂಡ್ ಜೊತೆ ಕೂತು ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಮತ್ತು ಹೈಕಮಾಂಡು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೀದಿನಲ್ಲಿ ರಂಪಾಟ ಆಗ್ತಾ ಇದೆ, ಮೀಡಿಯಾಗಳಲ್ಲಿ ಡಿಬೇಟ್ಸ್ ನಡೀತಾ ಇದೆ, ಸಾರ್ವಜನಿಕರು ಚರ್ಚೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ಯಾರು ಕೂಡ ಇಂಟರ್ಫಿಯರೆನ್ಸ್ ಆಗಿ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ನನ್ನ ಅಭಿಪ್ರಾಯದಲ್ಲಿ ಇದು ಈಗ ನಡ್ಕೊಂಡು ಹೋಗ್ತದೆ. ಆದರೆ ಸರ್ಕಾರ ಏನು ಕೊನೆ ಕ್ಷಣದವರೆಗೂ ಕೂಡ ಆ ಭ್ರಷ್ಟಾಚಾರದ ದುಡ್ಡು ಅವ್ರ ಜೇಬಿಗೆ ಸೇರೋವರೆಗೂ ಕೂಡ ಸರ್ಕಾರ ನಡೆಸ್ತಾರೆ. ಆಲ್ ರೈಟ್ ಸರ್, ಈಗ ನೀವು ನಿಮ್ಮ ರೋಲ್ ಮಾಡಲ್ ಯಾರು ಸರ್? ದೇವೇಗೌಡರ, ಕುಮಾರಸ್ವಾಮಿ ಅವರು? ಯಾರ ಸ್ಟೈಲ್ ಆಫ್ ಪಾಲಿಟಿಕ್ಸ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಿ? ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತ ಇದ್ದಂಗೆ ನಮಗೆ ಒಂದು ಪದ ನಮ್ಮ ಮುಂದೆ ಕಣ್ಣೆದುರುಗಡೆ ಬರ್ತಕ್ಕಂಥದ್ದು ಹೋರಾಟ. ಹೋರಾಟದ ಕಿಚ್ಚು ಇವತ್ತಿಗೂ ಕೂಡ 93 ವಯಸ್ಸಿನ ದೇವೇಗೌಡರು ಸಾಹೇಬರು ಕಮ್ಮಿ ಆಗಿಲ್ಲ. ಅದ್ರ ಮಧ್ಯೆ ನಾನು ಸ್ವಲ್ಪ ಈ ರಿಸರ್ಚ್ ಬಗ್ಗೆ ನಿಮ್ಗೆ ಹೇಳಿದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಡೀಪ್ ಆಗಿ ಅನಲೈಸ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಅವರು ಲೋಕಸಭೆಗೆ ಹೋಗಿ ಯಾವುದಾದ್ರೂ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾರೆ ಅಂದರೆ ಹಿಂದಿನ ದಿನ ಅವರು ಪ್ರಿಪ್ರೇಷನ್ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ಈ ವಯಸ್ಸಿನಲ್ಲೂ ಕೂಡ ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಬಹುಶಃ ಅವ್ರಿಗೆ ಎಷ್ಟು ಕಮಿಟ್ಮೆಂಟ್ ಇದೆ, ಆಮೇಲೆ ಆ ವಿಚಾರದ ಬಗ್ಗೆ ನನಗೆ ಡೀಪ್ ನಾಲೆಡ್ಜ್ ಇರಬೇಕು ನಾನು ಮಾತಾಡಬೇಕಾದ್ರೆ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲೇನಿದೆ. ಬಹುಶಃ ಇದನ್ನ ನಾನೊಬ್ಬನೇ ಅಲ್ಲ, ರಾಜಕಾರಣಕ್ಕೆ ಬರ್ತಕ್ಕಂಥ ಯುವ ಪೀಳಿಗೆ ಏನಿದೆ ಇದನ್ನ ಫಾಲೋ ಮಾಡಬೇಕಾಗ್ತದೆ. ಯಾಕೆಂದ್ರೆ ಯಾವುದೇ ವಿಚಾರದ ಬಗ್ಗೆ ಡೀಪ್ ಅನಲೈಸೇಷನ್ ನಾವು ಯಾವ್ದಾರು ಮಾತಾಡೋದಕ್ಕಿಂತ ಮುಂಚಿತವಾಗಿ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋದಾದರೆ ನಿಮಗೆ ಗೊತ್ತಿದೆ, ತಾಯಿ ಹೃದಯ, ಜೊತೆಯಲ್ಲಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥವ್ರು. ಇವರಿಬ್ಬರ ಒಂದು ಆದರ್ಶ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತೀನಿ ಮೇಡಮ್. ಮುಂದಿನ 10 ವರ್ಷಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲಿರ್ತಾರೆ? ಅವ್ರ ಕನಸೇನು? ಮುಂದೆ ಅವರು ಯಾವ ಕನಸನ್ನು ಕಾಣ್ತಾ ಇದ್ದಾರೆ? ಮೇಡಮ್, ಇದು ನಿಖಿಲ್ ಕುಮಾರಸ್ವಾಮಿಯ ಒಬ್ಬ ವ್ಯಕ್ತಿಯ ಪ್ರಶ್ನೆ ಅಲ್ಲ. ಯಾಕೆ ನಿಮಗೆ ಮಹತ್ವಾಕಾಂಕ್ಷೆ ಇರಬಾರ್ದಾ? ಅಲ್ಲ, ಖಂಡಿತ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲೇ ಇಲ್ಲ ಅಂತ ಹೇಳ್ತಕ್ಕಂಥವನು ರಾಜಕಾರಣಿನೇ ಅಲ್ಲ, ಆದರೆ ಸನ್ಯಾಸಿ ಆಗ್ಬೇಕಷ್ಟೆ. ಆದರೆ ಒಂದು ನಾನು ಭಾಳ ಸ್ಪಷ್ಟವಾಗಿ ಹೇಳೋವಂಥದ್ದು ಮೇಡಮ್, ನಾವೆಲ್ಲರೂ ಇವತ್ತು ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಅಥವಾ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ಜನತಾದಳ ಪಕ್ಷದ ಒಂದು ನೆರಳಿನಲ್ಲಿ. ಹಾಗಾಗಿ ನನ್ನ ಮುಂದೆ ಇರ್ತಕ್ಕಂಥ ಕಲ್ಪನೆ ಇಷ್ಟೇ, ಕೇಡರ್ನ ಕಟ್ಟಬೇಕಾಗ್ತದೆ. ಇನ್ನು 25 ವರ್ಷಗಳ ಕಾಲ ಈ ಪಕ್ಷ ಸದೃಢವಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ನಂದಾದಂಥ ಕೆಲವೊಂದಷ್ಟು ಆಲೋಚನೆಗಳು, ಚಿಂತನೆಗಳನ್ನ ಇಟ್ಕೊಂಡಿದ್ದೀನಿ. ರೋಡ್ ಮ್ಯಾಪ್ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ ನಿಮಗೊಂದು ಹೇಳಿದೆ, ಸಂಘಟನೆ ಸಂಘರ್ಷ ಅಂತ. ಸಂಘಟನೆ ಅಂತಕ್ಕಂಥದ್ದು ಒಂದು ನನ್ನ ತಲೆನಲ್ಲೇನು, ಒಬ್ಬ ಕಾರ್ಯಕರ್ತನಿಗೆ ಸಬಲರಾಗಿ ಮಾಡಬೇಕು, ಅವ್ರನ್ನ ಸಬಲೀಕರಣರಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ. ಯಾಕೆಂದ್ರೆ ಕಾರ್ಯಕರ್ತ ಅಂತಕ್ಕಂಥವನು ಕೇವಲ ಪಕ್ಷದ ಜೆಂಡಾ ಹಿಡಿಯೋಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಬದಲಾಗಿ ಅವನು ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವನಿಗೆ ಶಕ್ತಿ ತುಂಬಿಸ್ಬೇಕು ನಾವು. ಅದೇ ಸ್ಥಳೀಯ ಚುನಾವಣೆಗಳಲ್ಲಿ ಶಕ್ತಿ ತುಂಬಿಸ್ತಕ್ಕಂಥದ್ದಕ್ಕೆ ಇರ್ತಕ್ಕಂಥ ಅವಕಾಶ. ಹಾಗಾಗಿ ಅವರು ಶಕ್ತಿಯುತರಾದರೆ, ಅವರು ಸಬಲರಾದರೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಇಂಥ ನಿಖಿಲ್ ಕುಮಾರಸ್ವಾಮಿ 100 ನಿಖಿಲ್ ಕುಮಾರಸ್ವಾಮಿಗಳನ್ನ ಹುಟ್ಟಾಕ್ತಕ್ಕಂಥ ಸಾಮರ್ಥ್ಯ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ತುಂಬಿಸ್ಬೇಕು ಅಂತಕ್ಕಂಥದ್ದೇ ನನ್ನಲ್ಲಿರ್ತಕ್ಕಂಥ ಒಂದು ದೃಢ ಸಂಕಲ್ಪ. ಸೊ ಮುಂದಿನ 10 ವರ್ಷಗಳಲ್ಲಿ ತಾವು ರಾಜ್ಯ ಸರ್ಕಾರದ ಭಾಗವಾಗಿ ಇರ್ತೀರಿ?
ಹೋಪ್ಫುಲಿ 28ರಲ್ಲೇ ರಾಜ್ಯ ಸರ್ಕಾರದ ಭಾಗವಾಗಿರ್ತೀನಿ ಮೇಡಮ್. ಈಗ ಏನೋ ಬಹಳ ವಿಚಾರಗಳು ಓಡಾಡ್ತಾ ಇದ್ದಾವೆ ಸರ್. DCM ಆಗ್ತಾರೆ ಮುಂದೆ, ಏನಾದರೂ BJP ಆ್ಯಂಡ್ JDS ಮೈತ್ರಿ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು DCM ಆಗ್ಬೋದು ಅಂತ. ಸೊ ಆ ಥರದ್ದು ಏನಾದರೂ ಡಿಸ್ಕಷನ್ಸ್ ಇದೆಯಾ ಸರ್? ಕಿಂಚಿತ್ತು ಕೂಡ ನನಗೆ ಆ ರೀತಿಯಾದಂಥ ಇವತ್ತಿನ ತತ್ಕ್ಷಣ ಆ ರೀತಿ ಆಲೋಚನೆಗಳಿಲ್ಲ ಮೇಡಮ್. ನನ್ನ ಆಲೋಚನೆಗಳಿರ್ತಕ್ಕಂಥದ್ದಿಷ್ಟೇ, ಒಂದು ಒಳ್ಳೆಯ ಜನಪರವಾದಂಥ ಒಂದು ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾಗತ್ತೆ. ಇವತ್ತಿಬ್ಬರು ಒಂದು ಒಳ್ಳೆ ಉದ್ದೇಶಕ್ಕೆ ಕೈ ಜೋಡಿಸಿದ್ದೀವಿ. ನಾನು ಹೇಳದ್ನಲ್ಲ, ಆ್ಯಕ್ಚುಲಿ ಇಲ್ಲಿವರೆಗೂ ಕೂಡ ಪ್ರಿಪೋಲ್ ಅಲಯನ್ಸ್ಗಳು ನಮ್ಮ ರಾಜ್ಯದಲ್ಲಿ ಬಹಳ ವರ್ಷಗಳಾಗಿತ್ತು. ಯಾವತ್ತೂ ಕೂಡ ಪ್ರಿಪೋಲ್ ಅಲಯನ್ಸ್ಗಳಾಗಿಲ್ಲ. ಎಲ್ಲವೂ ಕೂಡ ಚುನಾವಣೆಯ ಒಂದು ಫಲಿತಾಂಶ ಬಂದ ಮೇಲೆ ಪೋಸ್ಟ್ಪೋಲ್ ಆಗಿರ್ತಕ್ಕಂಥ ಅಲಯನ್ಸು. ಸೊ ಈ ಅಲಯನ್ಸ್ ಪ್ರಿಪೋಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗೊತ್ತಿಲ್ಲ, ನೀವು ಏನೋ ಹೇಳ್ತಾ ಇದ್ರಿ.